ಚಾನಲ್ಸ್ಗೂ ನಾ ಅದೇ ಹೇಳ್ತೀನಿ, ನೀವೇನ್ ಕಂಟೆಂಟ್ ಮಾಡತ್ತೀರಾ, ಈಗ ಏನ್ ಪ್ರೋಗ್ರಾಮ್ ಮಾಡತ್ತೀರಾ ಅದು ಚಲೋ. ಅದ್ರಿಗೆ ನಾವ್ ಎಲ್ಲ ಸ್ಟೂಡೆಂಟ್ಸ್ ಇಂದ ಇಲ್ಲಿ ಬಂದ್ ಲೆಕ್ಚರರ್ಸ್ ಇಂದ ಎಲ್ಲ ಅಪ್ರಿಶಿಯೇಟ್ ಮಾಡ್ತೀವಿ. ಇದೇ ತರ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂತ ಹೋದ್ರು ನಿಮ್ ನ್ಯೂಸ್ ಚಾನಲ್ ಮೇಲೆ. ಆಮೇಲೆ ಈ ಪ್ರೋಗ್ರಾಮ್ ನೋಡಿ ಚೇಂಜ್ ಆಗೋರು, ಅವ್ರ ಸ್ಕೂಲ್ ಮೇಲೆ ಡಿಪೆಂಡ್, ಏನ್ ಸ್ಕೂಲ್ ಟೀಚರ್ಸ್ ಆಗ್ಲಿ ಯಾವ್ದೋ ಯಾರು ಈ ಚಾನಲ್ ಪ್ರೋಗ್ರಾಮ್ ನೋಡ್ತಿರಲ್ಲ ಅವ್ರ ಚೇಂಜಸ್ ಬದಲಾವಣೆ ನಮ್ಮಿಂದನ ಆಗ್ಲಿ ಅಂತಾರಲ್ಲ. ಎಲ್ಲರೂ ಲೋಕನೇ ಒಂದ್ ಕಡೆ ಹೋಗ್ತಿರ್ತೈತಿ, ನಾವು ಒಬ್ಬನಿಂದ ನನ್ ಕಡೆಯಿಂದ ಸಾಧ್ಯ ಇಲ್ಲ. 100 ಮಂದಿ ಆ ಕಡೆ ಹೋಗ್ತೇನೆ, 100 ಮಂದಿ ನಾ ಒಬ್ಬಕ್ಕೆ ಬಂದು ಚೇಂಜ್ ಮಾಡ್ತೇನೆ ಅಂತ ಆಗಂಗಿಲ್ಲ. ಸೊ ಎಲ್ರು ಚೇಂಜ್ ಆಗ್ಬೇಕು. ಆಮೇಲೆ ನೆಕ್ಸ್ಟ್ ನೀವು ಇಂಜಿನಿಯರ್ಸ್ ಬಗ್ಗೆ ಮಾತಾಡಿದ್ರಿ, ಸಾಫ್ಟ್ವೇರು ಅದ್ರಿಂದ ಹೆಲ್ತ್ ಹಾಳಾಗತ್ತೆ ಆ ತರ ಅಂತ. ಅದನ್ನ ಅವ್ರು 24 hours ಅವ್ರು ಲ್ಯಾಪ್ಟಾಪ್ ಹಿಡಿಲಿಲ್ಲ ಅಂದ್ರೆ ಅವ್ರ ಜೀವನಾನೇ ಮುಂದೆ ಹೋಗಲ್ಲ. ಅವ್ರು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಮಾಡಿದ್ರೆ ನಾವು ಅವತ್ತು ಬದುಕ್ತಿವಿ, ಮಾಡ್ಲಿಲ್ಲ ಅಂದ್ರೆ ನಮ್ದು ಎಕನಾಮಿಕಲಿ ವೀಕ್ ಆಗತ್ತೆ. ಸೊ ಅದೇ ತರ ಎಲ್ಲಾನು ಬೇಕು, ಎಲ್ಲಾನು ಪಾಸಿಟಿವ್ ಇರತ್ತ, ನೆಗೆಟಿವ್ ಇರತ್ತ. ಸೊ ಯಾವ್ದು ಅತಿ ಆಗ್ಬಾರ್ದು. ಅದೇ ಹೇಳಕ್ ಇಷ್ಟಪಡ್ತೀನಿ. ನೀವೇನ್ ಗ್ಯಾರಂಟಿ ನ್ಯೂಸ್ ಪ್ರೋಗ್ರಾಮ್ ಮಾಡ್ತೀರಲ್ಲ, ಇದೇ ತರ ಪ್ರತಿಯೊಂದು ಹಳ್ಳಿಗೂ ಮಾಡ್ರಿ, ಅದ್ರಿಂದ ಅರಿವು ಮೂಡಿಸ್ರಿ. ಎಲ್ರು ನಾವು ಚೇಂಜ್ ಆಗೋಣ, ಎಲ್ಲರೂ ಚೇಂಜ್ ಮಾಡೋಣ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಮತ್ತು AD6 ಅರ್ಪಿಸುವ ಪ್ರಿನ್ಸಿಪಲ್ ಮೀಟ್ ಅಂತ ಹೇಳಿ ಸರ್ ಅವರು ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಮಂಕಾಗುತ್ತಿದೆಯಾ ಅಂತಕ್ಕಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬೆಳಗಾವಿ ಮತ್ತು ಚಿಕ್ಕೋಡಿ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರಾಚಾರ್ಯರಿಗೆ ಮತ್ತು ಉಪನ್ಯಾಸಕರಿಗೆ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದನ್ನ ಯಾಕೆ ಹಮ್ಮಿಕೊಂಡ್ರು ಅಂತಕ್ಕಂತಹ ವಿಷಯವನ್ನ ನಾವು ನಿನ್ನೆ ಹಂಗ ಚರ್ಚೆ ಮಾಡಿದ್ವಿ. ಯಾಕಂತಂದ್ರೆ ನಾವು ಸಭೆಗೆ ಬರ್ಬೇಕಾದ್ರೆ ಅಲ್ಲಿ ಪರ್ಮಿಷನ್ ತಗೊಂಡ್ ಬರ್ಬೇಕಾಗತ್ತ, ಲೀವ್ ಲೆಟರ್ ಕೊಡ್ಬೇಕಾಗತ್ತ, ಇನ್ನೊಬ್ಬರಿಗೆ ಇನ್ಚಾರ್ಜ್ ವಹಿಸಿ ಬರ್ಬೇಕಾಗತ್ತೆ. ಇಷ್ಟೆಲ್ಲಾ ಹರಸಾಹಸ ಮಾಡಿ ನಾವು ಇಲ್ಲಿ ಬರ್ಬೇಕಾಗತ್ತ. ಅಂತ ಸಂದರ್ಭ ಒಳಗ ಈ ಮೊಬೈಲ್ ಬಳಕೆ ಬಗ್ಗೆ ನಾವು ಅಲ್ಲೇ ಚರ್ಚೆ ಮಾಡಿದ್ವಿ. ನಾವೀಗ ಹಲವಾರು ಸಾರಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಗ್ಗೆ ಜ್ಞಾನವನ್ನ ಒದಗಿಸಿದ್ರು ಅವ್ರು ಕೇಳೋದಿಲ್ಲ ರೀ. ನೀವೆಲ್ಲರೂ ಇಲ್ಲಿ ಮೋಸ್ಟ್ಲಿ PUC ಮುಗಿಸಿ ಬಂದಿರಿ ಅಂತ ನನ್ನ ಅನಿಸಿಕೆ ಅನ್ಸಾಗತ್ತತಿ. ಹೌದಾ? ಅದಕ್ಕೆ ಈ ಮಾತುಗಳು ಬರ್ತಾ ಇವೆ. ಒಂದ್ ವೇಳೆ ನೀವು PUC ಒಳಗೆ ಇರ್ತೀರಿ ಅಂದ್ರೆ ಯಾರು ಮಾತಾಡ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ PUC ವಿದ್ಯಾರ್ಥಿಗಳು ಹದಿಹರಿಯದ ವಯಸ್ಸ್ರಿ, ಮನಸ್ಸು ಒಂದ್ ಕಡೆ ಇರೋದಿಲ್ಲ. ಹದಿಹರಿಯದ ವಯಸ್ಸು, ಮನಸ್ಸು ಒಂದ್ ಕಡೆ ಇರಂಗಿಲ್ಲ, ಚಂಚಲ ಇರ್ತದ. ನಾವೇನ್ ಮಾಡ್ಬೇಡ್ರಿ ಅಂತೀವಿ, ಅದನ್ನ ಹೆಚ್ಚಿಗೆ ಮಾಡಿ ತೋರಿಸ್ತಕ್ಕಂತಹ ವಿದ್ಯಾರ್ಥಿಗಳು ಈಗ ಉತ್ಪತ್ತಿ ಆಗ್ತಾ ಇದ್ದಾರೆ. ಅದನ್ನ ಹೆತ್ತವ್ರು ನಾವೇ ಇಲ್ಲಂತಲ್ಲ, ಬಟ್ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಎಕಡೆ ಹೊಂಟೈತಿ ಅನ್ನೋದು ವಿಚಾರ ಆಗೈತಷ್ಟೇ. ನಾವು ಹೇಳ್ತಿರ್ತೀವಿ ಪೇರೆಂಟ್ಸ್ ಅದನ್ನ ಮಾಡ್ಬೇಡ್ರಪ್ಪ ಅಂತ ಹೇಳಿ. ನಮ್ಮ ಮಾಡವ ನೋಡು ಏನ್ ಮಾಡಕ್ಕೀಗ ಊಟ ಕೊಡಲ್ಲ, ಹೋಟೆಲ್ ಅದ. ಎಷ್ಟು ಈಜಿಯಾಗಿ ಹೇಳ್ಬಿಡ್ತಾರೆ ನಮ್ಮ ಮಕ್ಕಳು. ನಮಗ ಎಷ್ಟು ಈಜಿಯಾಗಿ ಹೇಳ್ತಾರೆ, ಕೊಡ್ಲಿಲ್ಲ ಅಂತಂದ್ರೆ ನಾ ಸಾಯ್ತೇನೆ ನೋಡು, ನೇಣು ಹಾಕುತ್ತೇನೆ ನೋಡು. ಇಷ್ಟೆಲ್ಲ ತಂದೆ ತಾಯಿಗೆ ಹೆದರ್ಸ್ತಾರ. ಇನ್ನು ನೀವು ಕಾಲೇಜ್ಗೆ ಬಂದಾಗ ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆ ನಾವು ಬೋರ್ಡ್ಗಳನ್ನ ಹಚ್ಚಿಬಿಟ್ಟಿರ್ತೀವಿ, ಮೊಬೈಲ್ ಅನ್ನ ಬಳಕೆ ಮಾಡಕೂಡ್ದು ಅಂತ ಹೇಳಿ. ಎಲ್ಲಾದ್ರೂ ಇಟ್ಕೊಂಡು ಬಂದಿರ್ತಾರೆ. ನಾನು ನೀರ್ ಬಕೆಟ್ ತಗೊಂಡ್ ಬಕೆಟ್ದಾಗ ನೀರ್ ಹಾಕಿ ಹೋಗ್ತೇನೆ ನಾನು ಕ್ಲಾಸ್ ರೂಮ್ಗೆ. ಅಲ್ಲಿ ಹೋದಾಗ ಯಾರ್ದಾರು ಸಿಕ್ತಂದ್ರೆ ನೀರ್ ಒಗಿತೇನೆ ನೋಡ ಅಂತ ಹೇಳ್ತೀನಿ. ಆದ್ರೂ ಹೆದರಲ್ರಿ, ಕಾಲಾಗ ಇಟ್ಕೋ, ಅಲ್ಲಿಟ್ಕೋ, ಇಲ್ಲಿ ಇಟ್ಕೋ ಮಾಡ್ಬಿಡ್ತಾರೆ. ಹಿಂಗ್ ಮಾಡ್ಕೊಂಡು ಪಾಠ ನಡೀತಕ್ಕಂತ ಸಂದರ್ಭ ಒಳಗ ಇವ್ರು ಯಾರ ಜೊತೆ ಚಾಟಿಂಗ್ ಮಾಡ್ತಿರ್ತಾರೆ. ಇದು ಸರಿಯಲ್ಲ. ವಿದ್ಯಾರ್ಥಿಗಳು ಸರ್ ಹೇಳಿದ್ರು, ಸಂಪಾದಕರು ಒಂದೇ ಒಂದ್ ಮಾತು ಹೇಳಿದ್ರು, ಹೆಚ್ಚಿಗೆ ಮಾತಾಡಲ್ಲ ಅಂದ್ರ ಅವರು. ನನಗೆ ಬಹಳ ಇಷ್ಟ ಆಯ್ತದು. ನಾನು ಹೇಳೋದು SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಮಾತ್ರ ಮೊಬೈಲ್ ಬಳಕೆ ನಿಷೇಧ ಅಂತ ಹೇಳಾಕತ್ತೀನಿ ಅಂತ ಹೇಳಿದ್ರು ಅವರು. ನಿಮಗಲ್ಲ ಅಂದ್ರ ಅವರು. ನೀವ್ ಯಾಕೆ ನಿಮಗಲ್ಲ ಅಂದ್ರ ನೀವು ಜ್ಞಾನವನ್ನ ಹೆಚ್ಚಿಗೆ ತಿಳ್ಕೊಂಡಿರ್ತೀರಿ. ಇದು ತಪ್ಪು, ಇದು ಸರಿ ಅಂತ ತಿಳ್ಕೊಲಿಕ್ಕೆ ನಿಮ್ಮಲ್ಲಿ ಈಗ ಜ್ಞಾನ ಬಳಕೆ ಹೆಚ್ಚಾಗ್ಬಿಟ್ಟದ ಅಷ್ಟೇ. ಅದಕ್ಕೆ PUC ಮತ್ತು SSLC ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರುವುದಿಲ್ಲ. ನಾನು ನನ್ನ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು, ನನ್ನ ಕಡೆಯಿಂದ ಪಾಸ್ ಆಗಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ, ಡಿಗ್ರಿಯಲ್ಲಿ ಟೀಚಿಂಗ್ ಅಷ್ಟೊಂದು ಇಲ್ಲ ರೀ ಮೇಡಮ್, PUC ಯಲ್ಲೇನೋ ಬಹಳ ಚಲೋ ಇರ್ತದ ಟೀಚಿಂಗ್ ಅಂತ ಹೇಳ್ತಿರ್ತಾರೆ. ಯಾಕಂದ್ರ ತಿದ್ದಿ ಬುದ್ಧಿ ಅವ್ರಿಗೆ ಎಲ್ಲ ರೀತಿ ಹೇಳೋರಿ ನಾವೇ. ಡಿಗ್ರಿ ಹೋದ್ ಕೂಡಲೇ ನಿಮ್ಮಷ್ಟು ನೀವು ಓದ್ತಿರ್ತೀರಿ, ನಿಮ್ಮಷ್ಟು ನೀವು ಬೆಳಿತಿರ್ತೀರಿ. ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನಿಮ್ಗೆಲ್ಲವೂ ಗೊತ್ತಿರ್ತದ. ಅದಕ್ಕೆ ಇಲ್ಲಿ ನಿಜವಾಗ್ಲೂ ಈಗಿನ ಮಕ್ಕಳಪ್ಪ ಮನ್ಯಾಗ ತಂದೆ ತಾಯಿಗೂ ಇನ್ನೊಂದು ನಾನು ವಿಚಾರ ಮಾಡೋದು ಏನಪ್ಪಾ ಅಂತಂದ್ರ, ನಾವು ಹೆಂಗ್ ಬೆಳೆದು ಬಂದೇವಲ್ಲ ಹಂಗ ಬೆಳೀರಿ ಅಂತಾರ ನಮ್ಮ ಮಕ್ಕಳು ಅಂತಾರ. ಅದನ್ನೇನು ಕಾಲ, ಇದು ನನ್ನ ಕಾಲ ಅಂದ್ ಬಿಡ್ತಾರ ಅವ್ರು. ಕಾಲ ಇರೋ ಎರಡೇ, ಒಂದು ಬಲಗಾಲ ಒಂದು ಎಡಗಾಲ. ಆದ್ರ ಅನ್ನೋದು ಹೆಂಗ್ ವಿದ್ಯಾರ್ಥಿಗಳು ನಿಮ್ಗ ಮನವರಿಕೆ ನಮ್ಮನ್ನ ಎಚ್ಚೆತ್ತುಗೊಳಿಸ್ತಾರೆ. ಇನ್ನೊಂದು, ಈ ಮೊಬೈಲ್ ಬಳಕೆ ಬಂದಿರುವುದರಿಂದ ಬುಕ್ಗಳು ಕಡಿಮೆ ಆಗಿದವು. ಬರಿತಕ್ಕಂತಹ ಸಾಹಿತ್ಯ ಎಕಡೆ ಹೊಂಟೈತಿಪ್ಪ ಅಂತಂದ್ರೆ ಬೇರೆ ಕಡೆ ಹೊಂಟೈತಿ. ಮೊದಲಿನ ಸಾಹಿತ್ಯ ಇಲ್ಲ. ಇವಾಗ ನಾವು ಮೊಬೈಲ್ಗಳನ್ನ ನೋಡುವುದರಿಂದ ಹುಚ್ಚಿ ಏನೇನೋ ನೋಡಾಕತ್ತೀವ್ರಿ. ಯಾವ ವಿದ್ಯಾರ್ಥಿಗಳು, ನಾನು ಹೇಳ್ತಿರ್ತೀನಿ, ನನ್ನ ಮಗ ಓದಾಕತ್ತಾಳ ಅಂತೀನಿ, ಆಕಿ ಬುಕ್ ಹಿಂಗಿರ್ತದ, ಬುಕ್ ಒಳಗ್ ಮೊಬೈಲ್ ಇರ್ತದ.
ತಂದೆ ತಾಯಿ ಏನ್ ತಿಳ್ಕೊತಾರೆ, ಸ್ಟಡಿ ಮಾಡತಾಳ ಮಗಳು ಅಂತಾರ, ಒಳಗಡೆ ಏನಿರ್ತದ, ಮೊಬೈಲ್ ಇರ್ತದ. ಎಲ್ಲ ಹೊಂಟದರಿ ಸಮಾಜ ಅಂತಕ್ಕಂತಹದ್ದು. ಎಷ್ಟಂತ ಹೇಳ್ಬೇಕು ನಾವು ಅಂತಕ್ಕಂತಹದ್ದು. ಇನ್ನೊಂದು, ಈ ನನ್ನ ಅನಿಸಿದ ಮಟ್ಟಿಗೆ ಸರ್ ನಾನು ಮಾತಾಡಬಾರ್ದು, ಆದ್ರೂ ಮಾತಾಡಕತ್ತೀನಿ. ಈ ನಮ್ಮ ಸರ್ಕಾರ ಈ ಪರೀಕ್ಷೆಗಳನ್ನ ಹೇಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡಾತಲ್ಲ, ಹಂಗ ನಮ್ಮ ವಿದ್ಯಾರ್ಥಿಗಳು ಆಲಸ್ಯ ಆಗ್ತಾ ಇದ್ದಾರೆ. ಈ ಚಾನ್ಸ್ ಅಲ್ಲ ಮುಂದಿನ ಚಾನ್ಸ್, ಮುಂದಿನ ಚಾನ್ಸ್ ಅಲ್ಲ ಮುಂದಿನ ಚಾನ್ಸ್. ಹೀಗಿರೋದ್ರಿಂದ ಅವ್ರಿಗೆ ಏನಾಗತ್ತತಿ, ಅಲ್ಲಿ ಬೆಳಿತಕ್ಕಂತಹ ಸಾಮರ್ಥ್ಯ ಕಡಿಮೆ ಆಗಾಕತ್ತತಿ, ಬುದ್ಧಿ ಕಡಿಮೆ ಆಗಾಕತ್ತತಿ. ದರೋಡೆ, ಕೊಲೆ, ಸುಲಿಗೆ, ಮರ್ಡರ್ ಇಂಥದ ಕಡೆ ಹೆಚ್ಚಿನ ಪಯಣವನ್ನ ಮೊಬೈಲ್ ದಿಂದ ಬಳಸಾಕತ್ತಾರ ವಿನಃ ಯಾವ ತಂದೆ ತಾಯಿ ನೀ ಕೆಟ್ಟ ದಾರಿ ಹಿಡಿ ಅಂತ ಯಾರು ಹೇಳೋದಿಲ್ಲ. ಆದ್ರೆ ಮೊಬೈಲ್ ಮೋಸ್ಟ್ಲಿ ನನಗೆ ಹೇಳಾಗತ್ತತಿ, ತೋರಿಸ್ಕೊಡಾಗತ್ತತಿ. ನಮ್ಮ ಗೋಕಾಕದಲ್ಲಿ 2 ವರ್ಷ ಹಿಂದ್ಗಡೆ ಒಬ್ಬ SSLC ವಿದ್ಯಾರ್ಥಿಗಳಿಗೆ 9ನೇ ವಿದ್ಯಾರ್ಥಿ ಚಾಕು ಹಾಕಿದ್ರಿ ಕನ್ನಡ ಶಾಲೆಯಲ್ಲಿ. ಏನ್ ಮಾಡೋರು? ಇಂತಹ ಬೆಳವಣಿಗೆಯನ್ನು ನಾವು ಮೊಬೈಲ್ ದಿಂದ ನೋಡಾಗತ್ತೇವೆ, ಟಿವಿಯಿಂದಲ್ಲ. ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಟಿವಿ ನೋಡಕೊಂಡ್ರು, ಆಗ ಎಲ್ಲರೂ ಚಂದ್ ಸರ್ ಹೇಳಿದಾಗ ಕುಂಡಿರ್ತಿದ್ವಿ. ಈಗ ನಮ್ಮ ಅಪ್ಪಾಜಿ ಮುಂದೆ ನಾವು ಟಿವಿ ನೋಡಕೊಂಡಿರಂಗಿಲ್ಲ. ಯಾಕೆ ಹೇಳಿ? ಅಲ್ಲಿ ಸಂಸ್ಕಾರನೇ ಉಳಿದಿಲ್ಲ. ಹಾಕತಕ್ಕಂತಹ ಬಟ್ಟೆಗಳು ಹೇಗಿದಾವ್ರಿ? ಈಗ ಹೇಗಿದಾವು? ಹಿಂದಿನ ಕಾಲ ಒಳಗ 4 ಮಂದಿ ಗಂಡಂದ್ರ ಬಂದ್ರಂದ್ರ ಹೆಣ್ಮಕ್ಳು ಹಿಂದ್ ಸರಿತಿದ್ರು. ಈಗ ಜಗ ಆಯ್ತಂದ್ರ ಹೆಣ್ಮಕ್ಳು ಮುಂದಿರ್ತಾರ, ಗಂಡ್ಮಕ್ಳು ಒಳಗಿರ್ತಾರ. ಯಾಕೆ? ಎಲ್ಲರೂ ಬೆಳಿತಾ ಇದಾರೆ. ಇನ್ನೊಂದ್ರಿ, ನೀವು ಎಷ್ಟು ನೋವು ಅನುಭವಿಸಾಕತ್ತಿರೋದು ನಿಮ್ಗೆ ಗೊತ್ತು. ಬಸ್ ಒಳಗ್ರಿ ಪಾಪ ರೊಕ್ಕ ಕೊಟ್ಟು ಬರೋರು ಎದ್ದು ನಿಂದಿರೋದು, ಆಧಾರ್ ಕಾರ್ಡ್ದವ್ರು ಕೂತು ಬರೋದು. ನಾನು ಒಬ್ಬಕ್ಕೆ ಹೆಣ್ಮಗಳಾಗಿನ ಮಾತಾಡಕತ್ತೀನಿ. ಬಟ್ ನಮ್ಮ ಸಮಾಜ, ನಮ್ಮ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಐತಿ. ಇನ್ನೊಂದು, ಎಲ್ಲವನ್ನ ನಾವು ಶಿಕ್ಷಕರ ಮೇಲೆ ಹೇರಿದೀವಪ್ಪ ಅಂತಂದ್ರ ವಿದ್ಯಾರ್ಥಿಗಳು ಆಲಸಿಯಾಗಿ ಹೋಗ್ತಾ ಇದ್ದಾರೆ. ಶಿಕ್ಷಕರು ಅಲ್ಲೇ ಉಳಿತಾ ಇದ್ದಾರೆ. ಶಿಕ್ಷಕರು ಇನ್ನೊಂದು ಬುಕ್ ಅನ್ನ ಓದ್ತಾ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ದಡ್ಡದಾರ ಅಂತ ತಿಳ್ಕೊಂಡು ನಮ್ಮಷ್ಟು ಬುದ್ಧಿ ಎಷ್ಟು ಇಟ್ಕೊಂಡೇವಲ್ಲ ಅಷ್ಟೇ ಇಟ್ಕೊಂಡಿದೀವಿ. ಹೆಚ್ಚಿಗೆ ನಾವು ಪ್ರಯತ್ನವನ್ನ ಮಾಡೋದಿಲ್ಲ. ಅದಕ್ಕೆ ಇದರಿಂದ ಮೊಬೈಲ್ ದಿಂದ ಬಹಳ ವಿದ್ಯಾರ್ಥಿಗಳಾಗಿರ್ಬೋದು, ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ನಮ್ಮ ಸಣ್ಣ ಮಕ್ಕಳ ಕೈ ಕೊಡ್ರಿ ನೀವು. ಅವ್ರು ಯಾವಾಗ ನೋಡ್ರಿ ಮಕ್ಕೊಂಡಾಗ ಹಿಂಗ್ ಮಾಡ್ತಿರ್ತಾರೆ. ಆಮೇಲೆ ನಮ್ಮ ವಿದ್ಯಾರ್ಥಿನಿಗಳು ಬಹಳ ಚಲೋ ಮಾತಾಡಿದ್ರಿ. ಅವರು ಕಣ್ಣು ಹೋಗತೈತಿ, ಮೈಂಡ್ ಹೋಗ್ತಿರ್ತದ. ಅದನ್ನ ಯಾರು ನಾವು ವಿಚಾರ ಮಾಡಂಗಿಲ್ಲ ಈಗಿನ ಕಾಲ ಒಳಗ.